ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಸರ್ವರಿಗೂ ಶುಭೋದಯ, ಸುಪ್ರಭಾತಂ. ಮೌಂಟ್ ಅಬು ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂತಹ ಆಧ್ಯಾತ್ಮಿಕದ ಭೂಮಿ. ಬೆಳಗಿನ ಜಾವ ಸೂರ್ಯೋದಯದ ಸಮಯ. ಸೂರ್ಯನು ಸರ್ವರಿಗೂ ಬೆಳಕನ್ನು ಕೊಡ್ತಾರೆ. ತಾವೆಲ್ಲರೂ ಜ್ಞಾನದ ಶಕ್ತಿಯ, ಶಾಂತಿಯ, ಪ್ರೇಮದ, ಆನಂದದ ಅನುಭವ ಮಾಡಿ. ಇದು ಬಾಬಾ ಪಹಾಡಿ ಅಂಥೇಳಿ, ಬಾಬಾನ ಪರ್ವತ. ಮೌಂಟ್ ಅಬುದಲ್ಲಿ ಬ್ರಹ್ಮ ಬಾಬಾವರು ಮತ್ತು ಸರ್ವ ದಾದಿಗಳು ತಪಸ್ಸೆ ಮಾಡಿದಂತಹ ಭೂಮಿ. 1950ನೇ ಇಸ್ವಿಯಿಂದ ಇದುವರೆಗೆ ಇಲ್ಲಿ ಸತತವಾಗಿ ತಪಸ್ಸೆ ನಡೀತಾ ಇದೆ. ಜಗತ್ತಿನಲ್ಲಿ ಸುಮಾರು 148 ದೇಶಗಳಲ್ಲಿ ಪರಮಾತ್ಮನ ವಿದ್ಯಾಲಯಗಳು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂದು ಬೆಳಗ್ಗೆ ಬಾಬಾರ ಬೆಟ್ಟದ ಮೇಲೆ ಈ ಸುಂದರ ದೃಶ್ಯವನ್ನು ಅನುಭವ ಮಾಡಿ, ಶಾಂತಿಯ ಅನುಭವ ಮಾಡಿ, ಪರಮಾತ್ಮನ ಸೂರ್ಯನ ಕಿರಣಗಳನ್ನು ಅನುಭವ ಮಾಡಿ. ತಮ್ಮೆಲ್ಲರಿಗೂ ಸ್ವಾಗತ, ಸ್ವಾಗತ, ಸುಸ್ವಾಗತ. ಇವತ್ತ ದಿನ ತಮ್ಮೆಲ್ಲರಿಗೂ ಬೆಳಗಿನ ಜಾವದ ಒಂದು ಸುಂದರವಾದಂಥ ಅನುಭವವನ್ನು ತಾವು ಮಾಡಿ. ದಿನಾಲು ಬೆಳಗ್ಗೆ ಸೂರ್ಯನ ಕಿರಣಗಳ ಜೊತೆ ನಮ್ಮ ಆತ್ಮದ ಉನ್ನತಿ ಆಗಬೇಕಂದ್ರೆ ಪರಮಾತ್ಮನನ್ನು ನೆನಪು ಮಾಡಬೇಕು. ಇಲ್ಲಿ ನಕ್ಕಿ ಲೇಕ್ ಅಂತ ಕಾಣಿಸ್ತಾ ಇದೆ, ನೀರಿದಾವ. ಇದು ಮೌಂಟ್ ಅಬುದ ಒಂದು ಸುಂದರ ದೃಶ್ಯ. ಬೆಳಗ್ಗೆ ಸೂರ್ಯನ ಕಿರಣಗಳು ಮನಸ್ಸಿನ ಪಟಲದ ಮೇಲೆ ಶಾಂತಿಯ ಮತ್ತು ಆನಂದದ ಅನುಭವ ಮಾಡಿಸ್ತಾವ. ತಮ್ಮೆಲ್ಲರ ಜೀವನ ಈ ಪ್ರಕಾರವಾಗಿ ಯಾವಾಗಲೂ ಆನಂದದ, ಖುಷಿಯ ಅನುಭವ ಮಾಡ್ತಾ ಇರಿ. ಆತ್ಮದ ಉನ್ನತಿ ಪರಮಾತ್ಮನ ನೆನಪಿನಲ್ಲಿರ್ತದೆ. ಪರಮಾತ್ಮನನ್ನು ಬುದ್ಧಿಯಿಂದ ನೆನಪು ಮಾಡಿದರೆ ನಮ್ಮ ಬುದ್ಧಿ ಸ್ವಚ್ಛ ಆಗ್ತದೆ, ಪರಮಾತ್ಮನ ಅನುಭವ ಆಗ್ತದೆ, ಆತ್ಮ ಅನುಭೂತಿ ಆಗ್ತದೆ. ಅದಕ್ಕೆ ತಮ್ಮೆಲ್ಲರಿಗೂ ಇವತ್ತಿನ ವಿಶೇಷವಾದಂತಹ ಈ ಬೆಳಗಿನ ಸುಂದರವಾದಂತಹ ದೃಶ್ಯ ಜೊತೆ ಆತ್ಮ ಅನುಭೂತಿ ಮಾಡಿಕೊಳ್ಳಿ, ಶಾಂತಿ ಅನುಭೂತಿ ಮಾಡಿಕೊಳ್ಳಿ. ನಾನು ಪರಮಾತ್ಮನ ಮಗು ಇದ್ದೇನೆ, ನಾನು ಶಾಂತಿ ಸಾಗರನ ಪರಮಾತ್ಮನ ಸಂತಾನನಾಗಿದ್ದೇನೆ. ನಾವೆಲ್ಲರೂ ಆತ್ಮಗಳು, ಪರಮಾತ್ಮನ ಸಂತಾನರು. ನಮ್ಮೆಲ್ಲರಿಗೆ ಪರಮಾತ್ಮ ಸರ್ವಶಕ್ತಿಗಳನ್ನು, ಜ್ಞಾನದ ಶಕ್ತಿಯನ್ನು, ಪ್ರೇಮದ ಶಕ್ತಿಯನ್ನು ಕೊಡ್ತಾರೆ. ಅದಕ್ಕೆ ಬೆಳಗ್ಗೆ ಎದ್ದು ಶಿವನನ್ನು ಹೃದಯದಲ್ಲಿ ನೆನಪು ಮಾಡಬೇಕು. ಪರಮಾತ್ಮ ನೆನಪು ಮಾಡೋದ್ರಿಂದ ಮನಸ್ಸು ಸ್ವಚ್ಛ ಆಗ್ತದೆ. ಜೀವನದಲ್ಲಿ ನಿಜವಾದ ಆನಂದ, ಸುಖ, ಶಾಂತಿ ಎಲ್ಲವೂ ಪ್ರಾಪ್ತಿಯಾಗ್ತದೆ. ತಮ್ಮೆಲ್ಲರಿಗೂ ಮೌಂಟ್ ಅಬು ಪರ್ವತದಿಂದ ಶಾಂತಿಯ, ಶಕ್ತಿಯ, ಆನಂದದ, ಪರಮಾತ್ಮನ ದಿವ್ಯ ಶಕ್ತಿಯ ಅನುಭವವನ್ನು ಮಾಡಿಕೊಳ್ಳಿ. ಬುದ್ಧಿಯ ರೂಪಿ ಪಟಲದಲ್ಲಿ ಪರಮಾತ್ಮನನ್ನು, ಜ್ಯೋತಿ ಸ್ವರೂಪವನ್ನು ನೆನಪು ಮಾಡಿ. ಆವಾಗ ಜೀವನದಲ್ಲಿ ಎಲ್ಲವೂ ಆನಂದಮಯವಾಗಿರ್ತದೆ. ಯೋಗಿ ಜೀವನ ಸರ್ವಶ್ರೇಷ್ಠ ಜೀವನ, ಅದರಲ್ಲಿ ಸಹ ರಾಜಯೋಗಿ ಜೀವನ ಸರ್ವಶ್ರೇಷ್ಠ ಜೀವನ. ತಾವೆಲ್ಲರೂ ಈ ಸುಂದರ ಅನುಭವವನ್ನು ದಿನಾಲು ಬೆಳಗ್ಗೆ ಅನುಭವ ಮಾಡಿ. ಸರ್ವರಿಗೂ
ಶುಭವಾಗಲಿ. ಓಂ ಶಾಂತಿ.